ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಕಿರುಪರಿಚಯ. ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಿಂದ 2015ರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ದೇಗುಲ ಪರಿಕಲ್ಪನೆ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಂಡ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಕಥೆ, ಕವನ ರಚನೆ, ಚಿತ್ರಗ್ರಹಣ, ವಾರ್ತಾ ವಾಚನ, ಕಾರ್ಯಕ್ರಮ ನಿರೂಪಣೆ, ಪತ್ರಿಕೆಗಳಿಗೆ ಲೇಖನ ಅಥವಾ ಪ್ರಬಂಧ ರಚನೆ ಹೀಗೆ ಹಲವಾರು ಹವ್ಯಾಸಗಳಿವೆ. ಇವರು ಕನ್ನಡ ಸಾಹಿತ್ಯದಲ್ಲಿ ದೇಗುಲ ಪರಿಕಲ್ಪನೆ, ಹಣತೆ ಬೆಳಕು, ಒಡಲ ಕರೆಗೆ ಓಗೊಟ್ಟು, ಒಳಮನ, ಹೂದಂಡೆಯ ಬೇಲಿ, ಮಂಜಿನ ಮಧು ಪಾತ್ರೆ, ಕಲ್ಲು ಹಾಸಿನ ಮೇಲೆ ತಕಧಿಮಿ, ಶುಭ ನುಡಿ, ಓದಿನ ಓದು, ಬ್ಯಾಂಕರ್ಸ್ ಡೈರಿ ಹೀಗೆ ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಅದರಲ್ಲಿ ಡಾಕ್ಟರ್ HD ಚೌಡಯ್ಯ ರಾಜ್ಯ ಮಟ್ಟದ ಸಾಹಿತ್ಯ ಪ್ರಶಸ್ತಿ, ಜಿ ಶಂಪ ವೇದಿಕೆಯಿಂದ ರಾಜ್ಯ ಮಟ್ಟದ ಕಾವ್ಯಶ್ರೀ ಪ್ರಶಸ್ತಿ, ಅನ್ನಪೂರ್ಣ ಶ್ರೀ ಪ್ರಶಸ್ತಿ, ರಾಜಮಾತೆ ಪ್ರತಾಪ ಕುಮಾರಿ ಅಮ್ಮಣ್ಣಿ ಪ್ರಶಸ್ತಿ, ಕಥಾ ಸಂಕಲನಕ್ಕಾಗಿ ಹುಬ್ಬಳ್ಳಿಯ ಚೇತನ ಸಾಹಿತ್ಯ ಪ್ರಶಸ್ತಿ, ಬೀದರದ ದೇಶಪಾಂಡೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಸಾಹಿತ್ಯ ಚೂಡಾಮಣಿ ರತ್ನ ಪ್ರಶಸ್ತಿ, ಯುವ ಬರಹಗಾರರ ಬಳಗದಿಂದ ರಾಜ್ಯ ಮಟ್ಟದ ಕುವೆಂಪು ಸಾಂಸ್ಕೃತಿಕ ಪ್ರಶಸ್ತಿ ಹೆಸರಿಸುವಂತಹವು. ಇಷ್ಟೇ ಅಲ್ಲದೆ ಇವರು ಕನ್ನಡ ಬೆರಳಚ್ಚು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಹಾಸನ, ಬೆಂಗಳೂರು, ಮೈಸೂರುಗಳಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಸೇರಿದಂತೆ ಅನೇಕ ರಾಜ್ಯ, ರಾಷ್ಟ್ರ ಮಟ್ಟದ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿರುತ್ತಾರೆ. 2017 ಜನವರಿಯಲ್ಲಿ ಗೋವಾದಲ್ಲಿ ನಡೆದ ಬಹುಭಾಷಾ ಕವಿ ಸಮ್ಮೇಳನದಲ್ಲಿ ಕನ್ನಡ ಭಾಷಾ ಪ್ರತಿನಿಧಿಯಾಗಿದ್ದಾರೆ. ಮೈಸೂರು ಆಕಾಶವಾಣಿಯಲ್ಲಿ ಹಲವು ಚಿಂತನಗಳು, ಕಥೆ, ಕವನಗಳು ಪ್ರಸಾರಗೊಂಡಿವೆ. ಅಂತಾರಾಷ್ಟ್ರೀಯ ಕಿರು ಚಲನಚಿತ್ರ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡ ಸ್ವಾಹ ಚಲನಚಿತ್ರದಲ್ಲಿ ಇವರು ಒಂದು ಪಾತ್ರ ವಹಿಸಿದ್ದಾರೆ. ಮ್ಯಾಮ್, ದಯಮಾಡಿ ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿರಿಯ ವಿದ್ವಾಂಸರಾದ ಡಾಕ್ಟರ್ CPK ಸರ್ ಅವರಿಗೆ ನಮಸ್ಕರಿಸ್ತಾ, ನನ್ನ ಹಿರಿಯ ಸಹೋದ್ಯೋಗಿಗಳು ವಿದ್ವಾಂಸರು ಆದ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ K ಗೋಪಾಲ್ ರವರೇ ಹಾಗೂ ಕೃತಿಕಾರರೇ, ಸಾಹಿತ್ಯ ಮತ್ತು ಬದುಕು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನನಗೆ ನೋಟಿನ ನಂಟು ಕೃತಿಯ ಪರಿಚಯ ಮಾಡಿಕೊಡಲಿ ಅಂತ ಹೇಳಿ ನಮ್ಮ ಪ್ರಕಾಶಕರು ಕೇಳಿದಾಗ ನನ್ನದೇ ಒಂದು ಕೃತಿಯ ನೆನಪಾಯಿತು. ನೋಟಿನ ನಂಟು ಮತ್ತು ಬ್ಯಾಂಕರ್ಸ್ ಡೈರಿ ಬಹು ನಂಟನ್ನು ಹೊಂದಿದೆ. ಬ್ಯಾಂಕರ್ ಆಗುವುದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಏಕೆಂದರೆ ಬಹು ಒತ್ತಡದ ನಡುವೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇರುವಾಗಲೂ ಕೂಡ ನಮ್ಮೊಳಗೊಬ್ಬ ಸಾಹಿತಿ ಕಣ್ತೆರೆದರೆ ಎಂಥ ಅನುಭವಗಳ ಬುತ್ತಿಯನ್ನು ನಾವು ಕಟ್ಟಿಕೊಡಬಹುದು ಅನ್ನುವುದಕ್ಕೆ ವೇದಿಕೆಯ ಮೇಲಿರುವ ಇಬ್ಬರು ಸಾಕ್ಷಿಯಾಗಿದ್ದೇವೆ. ಏಕೆಂದರೆ ಸಾಹಿತ್ಯ ಅನ್ನುವ ಒಂದು ಮಾಧ್ಯಮ ಏನಿದೆ ಅದರ ಶಕ್ತಿಯೇ ಅಂಥದ್ದು. ಕೇವಲ ಶಬ್ದಗಳನ್ನು ಹೊಸೆಯುವುದು ಸಾಹಿತ್ಯ ಅಲ್ಲ. ಸಾಹಿತ್ಯಕ್ಕೆ ಒಂದು ರಸ ಇದೆ, ಒಂದು ಆತ್ಮ ಇದೆ, ಒಂದು ಆನಂದ ಇದೆ. ಸಾಹಿತ್ಯದ ಬೆಳಕಿನ ಬೀಜ ಯಾರ ಬಳಿ ಇದೆಯೋ ಅವರಿಗೆ ಮಾತ್ರ ಬೆಳಕು ಕೊಡೋಲ್ಲ, ಇಡೀ ಸಮಾಜಕ್ಕೆ ಬೆಳಕನ್ನು ಕೊಡುತ್ತೆ. ಹಾಗಾಗಿ ನಮ್ಮೊಳಗೆ ಇರುವಂತಹ ಸಾಹಿತಿಯನ್ನು ನಾವು ಸದಾ ಜಾಗೃತಗೊಳಿಸಿಕೊಳ್ಳಬೇಕಾದದ್ದು ನಮ್ಮ ಮುಖ್ಯ ಕರ್ತವ್ಯ ಆಗುತ್ತೆ. ಸಾಹಿತ್ಯ ಹೃದಯ ಸಂಸ್ಕಾರಿ. ಯಾರಿಗೆ ಸಂಸ್ಕಾರ ಜಾಸ್ತಿ ಇರುತ್ತೋ ಅವರು ಯಾವುದೋ ಒಂದು ಲಲಿತ ಕಲೆಗಳಲ್ಲಿ ಪರಿಣಿತಿಯನ್ನು ಹೊಂದೇ ಇರ್ತಾರೆ ಅನ್ನುವುದು ಎಲ್ಲರಿಗೂ ತಿಳಿದಂತಹ ವಿಷಯವೇ. ಅದು ಸಂಗೀತ ಆಗಿರ್ಬೋದು, ನಾಟ್ಯ ಆಗಿರಬಹುದು, ಸಾಹಿತ್ಯ ಆಗಿರ್ಬೋದು, ಯಾವುದೇ ಒಂದು ಲಲಿತ ಕಲಾ ಪ್ರಕಾರ ನಮ್ಮನ್ನು ಸಂಸ್ಕರಣಗೊಳಿಸ್ತಾ ಹೋಗುತ್ತೆ. ಹಾಗೆ ನಾವು ಹುಟ್ಟಿನಿಂದ ಬಂದ ಸಂಸ್ಕಾರದ ಜೊತೆಗೆ ಸಾಹಿತ್ಯದ ಓದಿನಿಂದ ಹೆಚ್ಚಿನ ಸಂಸ್ಕಾರವನ್ನು ಪಡಿತಾ ಹೋದರೆ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ಏನಾದರೂ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ. ಆಂತರ್ಯದ ಆನಂದ ಏನಿದೆ ಅದು ದೊರೆಯುವುದು ಸಾಹಿತ್ಯದಿಂದ. ಇಂದು ನಿವೃತ್ತ ಬ್ಯಾಂಕ್ ಅಧಿಕಾರಿ ಶ್ರೀ ರಘುಪತಿ ತಾಮನ್ಕರ್ ಅವರ ನೋಟಿನ ನಂಟು ಬಿಡುಗಡೆಯಾಗಿದೆ. ಇದು ಇವರ ಮೊದಲ ಕೃತಿ. ಮೊದಲ ಕೃತಿ ಅನ್ನೋದು ಮೊದಲ ಮಗುವನ್ನು ಹಡೆದಷ್ಟೇ ಪುಳಕ ಮತ್ತು ಆನಂದ. ಒಂದು
ವಿಶೇಷವಾದ ಆಸ್ಥೆ ಇರುತ್ತೆ. ನಮಗೆ ಎಷ್ಟೇ ಮಕ್ಕಳಿದ್ರೂ ಮೊದಲ ಮಗು ಅನ್ನುವಾಗ ಮೊದಲು ಅನ್ನುವ ಶಬ್ದಕ್ಕೆ ಇರುವ ಶಕ್ತಿ ಅಂಥದ್ದು. ಹಾಗಾಗಿ ಇಷ್ಟು ವರ್ಷವಾದರೂ ಇವರು ಯಾಕೆ ಕೃತಿಯನ್ನು ತಂದಿಲ್ಲ ಅನ್ನುವುದು ಇವರ ಬಹು ಸ್ನೇಹಿತರ ಪ್ರಶ್ನೆ. ಏಕೆಂದರೆ ಬಹುಕಾಲದಿಂದ ಇವರು ಬ್ಯಾಂಕಿನ ಒತ್ತಡ ನಿವೃತ್ತಿಯಾದ ಮೇಲಾದರೂ ಇವರು ಕೃತಿಯನ್ನು ತರುವ ಸಾಹಸವನ್ನು ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಪ್ರಕಾಶಕರು ಹೇಳ್ತಿದ್ರು 70-20 ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರುವುದು. ಅದಕ್ಕೆ 70ರ ವಯಸ್ಸರಲ್ಲೂ ಇವರಿಗೆ ಇರುವಂತಹ ಜೀವನೋತ್ಸಾಹ ಇದೆಯಲ್ಲ, ನಿಜಕ್ಕೂ ಮೆಚ್ಚುವಂಥದ್ದು. ಏಕೆಂದರೆ ನಮ್ಮ ಕಾಲದಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಇರುವ ಒತ್ತಡದಲ್ಲಿ ನಾವು 70ನ್ನು ದಾಟ್ತೀವಿ ಅಥವಾ ತಟ್ತೀವಿ ಅನ್ನುವುದೇ ನಮಗೆ ಅನುಮಾನ. ಬಹುತೇಕ ಇಂದಿನ ಬ್ಯಾಂಕರ್ಗಳು ಆರೋಗ್ಯವಾಗಿ ನಿವೃತ್ತಿ ಆಗ್ತಾರೆ ಅಂದರೆ ಅದೇ ದೊಡ್ಡ ಸನ್ಮಾನ ಅವರಿಗೆ. ಅಷ್ಟರ ಮಟ್ಟಿಗಿನ ಒತ್ತಡದಲ್ಲಿ ಇವರಿಗೆ ನೆನಪಿನ ಶಕ್ತಿ ಕೂಡ ತುಂಬ ದೊಡ್ಡದಾಗಿದೆ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಸಿನಿಮಾ ಎಷ್ಟಿತ್ತು, ದೋಸೆ ಎಷ್ಟಿತ್ತು, ಯಾವುದು ನನಗೆ ನೆನಪಿಲ್ಲ. ಇವ್ರು ನೋಡಿದರೆ ಎಷ್ಟನೇ ಇಸ್ವಿ 1973ರಲ್ಲಿ ಏನಿತ್ತು, 75ರಲ್ಲಿ ಏನಿತ್ತು, 80ರಲ್ಲಿ ಏನಿತ್ತು, ಅವತ್ತಿನ ದಿವಸ ನಾನು ಹುಬ್ಳಿಗೆ ಹೋಗುವಾಗ ಟಿಕೆಟ್ ಎಷ್ಟು, ಅವತ್ತು ತಿಂದ ಇಡ್ಲಿ ಚೀಟಿ ಎಷ್ಟು ದುಡ್ಡಿತ್ತು, ಎಷ್ಟು ನೆನಪಿನ ಶಕ್ತಿ ಇದೆ ಅಂದರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಅಂದರೆ ಬದುಕಿನ ಬಗ್ಗೆ ಅವರಿಗಿರುವಂತಹ ಉತ್ಸಾಹ ಅವರಿಗೆ ಈ ಕೃತಿಯನ್ನು ಹೊರತರೋದಕ್ಕೆ ಸಾಧ್ಯವಾಗಿದೆ. ಇದರ ಜೊತೆಗೆ ಅವರ ಸಹೋದ್ಯೋಗಿಗಳ ಕುಟುಂಬದವರ ಪ್ರೋತ್ಸಾಹ ಮತ್ತು ಪ್ರಕಾಶಕರೇನಿದ್ದಾರೆ ಅವರು ಬೆನ್ನೆಲುಬಾಗಿ ನಿಲ್ಲದಿದ್ದರೆ ಯಾವುದೇ ಒಂದು ಸಾಹಿತ್ಯ ಕೃತಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ ಹೇಳ್ತಾ ಇದ್ರಲ್ಲ, ಗಣೇಶ್ ಸರ್, ನಾನು ಅವರ ಎಂಥದ್ದು ಗಂಟು ಬಿಡಲಿಲ್ಲ ಅಂತ, ಅದೇ ಗಂಟು ಬಿದ್ದರೆ ನಂಟು ಬೀಳೋದು ಅನ್ನೋದು ಈಗ ಪ್ರೂವ್ ಆಗೋಯ್ತು. ನೋಟಿನ ನಂಟು ಅನ್ನುವಂಥದ್ದಿಲ್ಲ. ನೋಟು ವಸಂತ ಭಾರದ್ವಾಜ್ ಸರ್ ಹೇಳಿದರು, ನೋಟಿನ ನಂಟು ಯಾರನ್ನೂ ಬಿಟ್ಟಿದ್ದಿಲ್ಲ. ನಾವು ಹಿಂದೆ ಒಂದು ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್ನಲ್ಲಿ ಇದ್ವಿ. ಒಂದು ಸಾಮಾನನ್ನು ಕೊಟ್ಟು ಮತ್ತೊಂದು ಸಾಮಾನನ್ನು ತೆಗೆದುಕೊಳ್ಳುವಂಥದ್ದು. ಅದರಿಂದ ನಾವು ಯಾವಾಗ ನಾಣ್ಯ ಅಥವಾ ನೋಟಿನ ಚಲಾವಣೆಗೆ ಬಂದ್ವಿ, ಇದೊಂದು ದೊಡ್ಡ ಅದ್ಭುತವಾದಂತಹ ಒಂದು ಆವಿಷ್ಕಾರ ಆಗಿಬಿಡ್ತು ಇಡೀ ಪ್ರಪಂಚದಲ್ಲಿ. ಆದರೆ ನಾವು ಎಷ್ಟರ ಮಟ್ಟಿಗೆ ಈ ಹಣದ ದಾಸರಾಗಿದ್ದೇವೆ ಅಂದರೆ ಹಣವೇ ಬಹು ಪ್ರಧಾನವಾಗಿದೆ. ಆದರೆ ಈ ಕೃತಿ ನೋಟಿನ ನಂಟೇನಿದೆ, ಇದರಲ್ಲಿ ಹೆಸರಿಗೆ ನೋಟಿನ ನಂಟಾದರೂ ನಮ್ಮ ನೋಟಿನ ವಾಸನೆಯ ಜೊತೆಗೆ ಗ್ರಾಹಕರೊಂದಿಗೆ ಸಂಬಂಧ ಏನಿದೆ ಆ ಸಂಬಂಧದ ಸೂಕ್ಷ್ಮತೆಯನ್ನು ಪರಿಚಯಿಸ್ತಾ ಹೋಗುತ್ತೆ. ಈ ಕೃತಿಯ ಕೆಲವು ಪ್ರಮುಖವಾದ ಲೇಖನಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಟಿನ ಮೇಲೊಂದು ನೋಟ ಅಂತಿದ್ರು ಅನಿಸುತ್ತೆ. ಬ್ಯಾಂಕರ್ ಅಂದರೆ ಅವರು ಕೂಡ ನೋಟಿನ ಹಾಗೆ, ನಾಣ್ಯಗಳ ಹಾಗೆ, ಗೋಡೆ ಕುರ್ಚಿ ಕಂಬಗಳ ಹಾಗೆ ನಿರ್ಭಾವಕರು ಅನ್ನುವಂಥ ಅನೇಕ ಜನರ ಒಂದು ಭಾವನೆ ಏನಿದೆ ಅದು ಖಂಡಿತ ಸುಳ್ಳು. ಬ್ಯಾಂಕರ್ ಕೂಡ ನಿಮ್ಮ ಹಾಗೆಯೇ ಒಬ್ಬ ಮನುಷ್ಯರು. ನಮಗೂ ಸಹೃದಯತೆ ಇದೆ, ಕರುಣೆ ಇದೆ, ಅನುಕಂಪ ಇದೆ, ನಿಮ್ಮ ಹಾಗೆ ಸುಖ ದುಃಖ ಇದೆ ಅನ್ನುವುದು ಗ್ರಾಹಕರಿಗೆ ಅರ್ಥವಾಗಬೇಕಾಗಿದೆ. ಸಾಕಷ್ಟು ಜನ ನಮ್ಮನ್ನು ನಿರ್ಭಾವಕರು ಅಂದರೆ ಕಂಪ್ಯೂಟರ್ ಹೇಗೋ ಕಂಪ್ಯೂಟರ್ ಮುಂದೆ ಕೂತಿರುವಂಥ ನಾವು ಹಾಗೆ ಅಂತ ತಿಳಿತಾರೆ. ಮೇಡಮ್ ಫಾಸ್ಟ್, ನಮ್ಗೆ ಅರ್ಜೆಂಟು ಅಂತಾರೆ. ನಾವು ಕಂಪ್ಯೂಟರ್ಸ್ ಅಲ್ಲ, ನಾವು ಕಂಪ್ಯೂಟರ್ ಫೀಡ್ ಮಾಡ್ತೇವೆ. ನಾವು ಎಷ್ಟೇ ಆ್ಯಕ್ಯುರೇಟ್ ಆಗಿರ್ತೀವಿ ಅಂದರೂ ನಮ್ಮೊಳಗಿನ ಭಾವ ತಳಮಳಗಳೇನಿದೆ ಅವು ನಮ್ಮನ್ನು ಎಷ್ಟೋ ಬಾರಿ ಆ್ಯಕ್ಯುರೇಟ್ ಆಗಿ ಇರಲಿಕ್ಕೆ ಬಿಡುವುದಿಲ್ಲ. ಆದರೂ ಕೂಡ ನಾವು ಸಾಕಷ್ಟು ಜಾಗ್ರತೆಯಿಂದ ಗ್ರಾಹಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡಿಕೊಡಲಿಕ್ಕೆ ಅಥವಾ ಸಮಯ ಸಿಕ್ಕರೆ ಅವರ ನೋವು ನಲಿವುಗಳನ್ನು ವಿಚಾರಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತೇವೆ. ಹಾಗೆ ಮಾಡೋದ್ರಿಂದನೇ ನನ್ನ ಬ್ಯಾಂಕರ್ಸ್ ಡೈರಿ ಬಂದಿರೋದು, ಇವರ ನೋಟಿನ ನಂಟು ಬಂದಿರುವುದು ಅಲ್ವಾ? ಏಕೆಂದರೆ ನಿಮಗೆ ಅನುಭವ ಇರಬಹುದು, ನಮ್ಮ ಶಾಖೆಗಳಲ್ಲಿ 10 ಜನ ಸ್ಟಾಫ್ ಇದ್ದರೆ ಕಡೇ ಪಕ್ಷ 2-3 ಜನ ಸ್ಟಾಫು ನಿಮ್ಮ ಮನೆಯವ್ರು ಹೇಗಿದ್ದಾರೆ ಸರ್, ನಿಮ್ಮ ಮಗ ಫಾರಿನಿಂದ ಬಂದ, ತಿಂಡಿ ತಿಂದ್ರ, ಮುಂಚೆ ಹೋದ್ವಾರ ಬಂದಾಗ ಜ್ವರ ಇತ್ತು ಅಂದ್ರೆಲ್ಲ ಚೆನ್ನಾಗಿದ್ದೀರಾ ಕೇಳ್ತಾರಾ ಇಲ್ವಾ? ಆ ರೀತಿ ಕೇಳುವಂತಹ ಸಹೃದಯತೆಯನ್ನು ನಾವಿನ್ನೂ ಉಳಿಸಿಕೊಂಡಿದ್ದೇವೆ. ಯಾಕೆಂದರೆ ನಮ್ಮೊಳಗೆ ಒಬ್ಬ ಕವಿ ಇದ್ದಾನೆ, ಒಬ್ಬ ಸಾಹಿತಿ ಇದ್ದಾನೆ. ನಾವು ಸಾಹಿತಿ ಅಂತ ಬೋರ್ಡ್ ಬರ್ಕೊಳ್ಳದೇ ಇರಬಹುದು, ಆದರೆ ನಮ್ಮೊಳಗೊಬ್ಬ ಸಾಹಿತಿ ಇದ್ದಾಗ ಮಾತ್ರ, ಸಹೃದಯತೆ ಇದ್ದಾಗ ಮಾತ್ರ, ಸಂಸ್ಕಾರ ಇದ್ದಾಗ ಮಾತ್ರ ನಾವು ಮತ್ತೊಬ್ಬರನ್ನು ನಮ್ಮಂತೆ ಅಂತ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ. ಅಂತಹ ನಂಟೇನಿದೆ, ಗ್ರಾಹಕರ ಜೊತೆಗಿನ ಆ ಬಾಂಧವ್ಯ ಏನಿದೆ, ನಮ್ಮ ಅನುಭವದ ಗಂಟನ್ನು ಹೆಚ್ಚು ಮಾಡ್ತಾ ಹೋಗ್ತಿದೆ. ನಮ್ಮ ದುಡ್ಡಿನ ಗಂಟು, ಸರ್ ಹೇಳಿದ್ರಲ್ಲ BP ಅಂದರೆ ನಾಟ್ ಬೇಸಿಕ್ ಪೇ ಮಾತ್ರ ಅಲ್ಲ, BP ಕೂಡ ಅಂತ, ಬ್ಲಡ್ ಪ್ರೆಷರ್ ಅಂತ. ಆ ಬ್ಲಡ್ ಪ್ರೆಷರ್ ನಡುವೆಯೂ ಕೂಡ ನಾವು ಗ್ರಾಹಕರ ಜೊತೆಗಿನ ಆ ಅನುಭವದ ಗಂಟನ್ನು ಕೂಡ ಹೆಚ್ಚು ಹೊರತಾ ಇದ್ದೇವೆ. ಆದರೆ ನಮ್ಮೊಳಗಿನ ಸಾಹಿತಿ ಕಣ್ತಿರಿಬೇಕಷ್ಟೇ. ಸರ್ ರಘುಪತಿ ಸರ್ ಹೇಳ್ತಾರೆ, ನಮಗೂ ನೋವಿದೆ, ನಲಿವಿದೆ, ಇರಬೇಕು
ಹೆಚ್ಚು ಕಡೆ ಪೋಡಿಯಂ ಇದೆಯಾ ಅಂತ ಖಾತ್ರಿ ಮಾಡ್ಕೊಳ್ತಿದ್ದೆ. BP ಶುಗರ್ ಇರುವ ಕಾರಣ ಪೋಡಿಯಂ ಹಿಡಿದುಕೊಂಡು ಮಾತಾಡೋಕ್ಕೆ ಅನುಕೂಲವಾಗುತ್ತೆ. ಚೀಟಿ ಇದ್ದರೂ ಅದನ್ನು ಉರು ಹೊಡಿಬಾರ್ದು. ನನಗೂ ಸಭಾಕಂಪನ ಇದೆ, ಆದರೆ ಮೈಕ್ ಹಿಡಿದ ತಕ್ಷಣ ಸಭಾಕಂಪನ ಮಾಯವಾಗುತ್ತೆ. ಭಾಷಣಕ್ಕೆ ಕರೆದಾಕ್ಷಣ ಎದ್ದು ಓಡಿಬಿಡಬಾರ್ದು. ನಮ್ಮನ್ನು ಎಲ್ಲ ಗಮನಿಸ್ತಿದ್ದಾರೆ ಅಂತ ಗಮನಿಸಬೇಕು ಅಂತ ಒಂದು ಕಡೆ ಬರೀತಾರೆ. ಅಂದರೆ ಇವರಿಗೆ ಭಾಷಣಕಾರನಾಗಿ ಇರುವ ಸೂಕ್ಷ್ಮತೆಯನ್ನು ಈ ಮಾತುಗಳು ತಿಳಿಸುತ್ತೆ. ನಮ್ಮ ಮುಂದೆ ಇರುವಂಥವರು ಯಾರು, ಅವರ ಮನಸ್ಥಿತಿ ಏನು ನೋಡಿಕೊಂಡು ಮಾತಾಡಬೇಕು ಅನ್ನುವಂಥದ್ದನ್ನು ಭಾಷಣಕಾರರಾಗಿ, ಮತ್ತು ನೋಟಿನ ಬಗ್ಗೆ ಒಂದು ತುಂಬ ಸೂಕ್ಷ್ಮವಾದ ಮಾತನ್ನು ಇವರು ಹೇಳ್ತಾರೆ. 1 ರೂಪಾಯಿ ನೋಟಿನ ಕುರಿತು ಮತ್ತಷ್ಟು ಹೇಳುವೆ. 1 ರೂಪಾಯಿಗಳ ನೋಟಿನ ಬಂಡಲಿನಲ್ಲಿ 100 ರೂಪಾಯಿಗಳು ಇರುತ್ತವಷ್ಟೇ. ಅವುಗಳ ಒಟ್ಟು ತೂಕವನ್ನು ಬಂಗಾರದ ಅಂಗಡಿಯಲ್ಲಿ ತೂಕ ಮಾಡಿಸಿದಾಗ 43 ಗ್ರಾಂ ಬಂತು. ಬಂಡಲಿನ ಪಿನ್ನನ್ನು ತೆಗೆದು ಮಾಡಿಸಿದೆ ಅನ್ನುವಂಥ ಸೂಕ್ಷ್ಮವಾದ ಮಾತನ್ನು ಕೂಡ ಹೇಳ್ತಾರೆ. ನನಗೇನಾದರೂ 1 ಕೋಟಿ ರೂಪಾಯಿ ಲಾಟ್ರಿಯಲ್ಲಿ ಸಿಕ್ಕರೆ 1 ರೂಪಾಯಿ ನೋಟುಗಳನ್ನೇ ಕೇಳಬೇಕು ಅನ್ನಿಸ್ತಿದೆ. ಒಟ್ಟು 43 ಟನ್ ಆಗುತ್ತೆ. ಸಾಮಾನ್ಯ ಲಾರಿಯಲ್ಲಿ 15 ಟನ್ ಸಾಮರ್ಥ್ಯ ಇದ್ದರೂ 3 ಲಾರಿ ಬೇಕಲ್ವೇ? ಲೆಕ್ಕ ತಪ್ಪು. ನೋಟಿನ ಗಾತ್ರ ವಾಲ್ಯೂಮ್ ಕೂಡ ನೋಡಬೇಕಲ್ವೇ? ಎಷ್ಟು ಲಾರಿಗಳು ನನ್ನ ಮುಂದೆ ನಿಲ್ಲುತ್ತವೋ ಏನೋ. ಅಬ್ಬಬ್ಬಾ, 1 ರೂಪಾಯಿಯ ನೋಟುಗಳನ್ನು ಜೋಡಿಸಿ ಏಣಿ ಮಾಡಿ ಒಂದು ದಿನ ನೋಟಿನ ಏಣಿಯ ಮೇಲೆ ತೂಗಾಡುತ್ತಾ ನಿಂತರೆ ಪೂರಾ ಜಗತ್ತು ನೋಡಬಹುದು. ತಲೆ ತಿರುಗಿ ಬೀಳದಿದ್ದರೆ ಚಂದ್ರಲೋಕಕ್ಕೂ ಏಣಿ ಇಡಬಹುದು. 1 ರೂಪಾಯಿ ನೋಟುಗಳಲ್ಲಿ ಹಣವಿದ್ದವರು ಚಂದ್ರಲೋಕಕ್ಕೂ ಹೋಗಬಹುದು. ಮಂಗಳನ ಅಂಗಳದಲ್ಲಿ ಚೆಂಡಾಡುವ ದಿನಗಳು ದೂರವಿಲ್ಲ. ಎಂಥ ಸುಂದರ ಕಲ್ಪನೆ! 1 ರೂಪಾಯಿ ನೋಟನ್ನು ಏಣಿ ಮಾಡ್ತಾ ಹೋದರೆ ಏನಾಗಬಹುದು ಎನ್ನುವ ಬಹು ಸುಂದರವಾದ ಕಲ್ಪನೆಯನ್ನು ರಘುಪತಿಯವರು ಒಂದು ಲೇಖನದಲ್ಲಿ ಕೊಡ್ತಾ ಹೋಗ್ತಾರೆ. ಇವರು ಬ್ಯಾಂಕಿನ ಕೆಲಸದಲ್ಲಿ ಎಷ್ಟು ಅತ್ಯುತ್ಸಾಹಿ ಅನ್ನೋದನ್ನು ಇವರ ಲೇಖನಗಳು ಹೇಳ್ತಾ ಹೋಗುತ್ತವೆ. ಗ್ರಾಹಕರಿಗೆ ಅನುಕೂಲವಾಗೋದು ಮಾತ್ರ ಅಲ್ಲ, ಎಲ್ಲ ಕಡೆ ಸಿಂಡಿಕೇಟ್ ಬ್ಯಾಂಕನ್ನು ಬೋರ್ಡ್ ಬರಬೇಕು ಅನ್ನೋದನ್ನು ಬಹಳ ಜಾಗ್ರತೆಯಿಂದ ನೋಡಿಕೊಳ್ತಿದ್ರು. ಅಂದರೆ ತನಗೆ ಅನ್ನ ಇಡುವ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತರಬೇಕು ಎನ್ನುವಂತಹ ಆ ಜಾಗೃತಿ ಏನಿದೆ, ಒಳ್ಳೆಯ ಮನಸ್ಸೇನಿದೆ, ಅದಕ್ಕೆ ನಿಜವಾಗಿಯೂ ನಮ್ಮದೆಲ್ಲರದ್ದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇವರೊಳಗೆ ಒಬ್ಬ ಸಾಹಿತಿ ಮಾತ್ರ ಅಲ್ಲ, ಸಂಗೀತಗಾರ ಕೂಡ ಇದ್ದಾನೆ. ಈ ಮಾತನ್ನು ಅವರೇ ಒಂದು ಕಡೆ ಬರೀತಾರೆ. ಮೊದಲೇ ಗುಲ್ಬರ್ಗಾದ ಬಂದೇ ನವಾಜ್ ದರ್ಗಾದ ಮುಂದೆ ಇರುವ ತಬಲಾ ತಯಾರಿಸುವ ಖಾನ್ ಅವರಿಂದ ತಬಲಾ ಖರೀದಿಸಿದ್ದೆ. ಆಮೇಲೆ ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ಬ್ಯಾಂಕರ್ನೂ ಕರೆಸಿ ಸಂಘ ರಚಿಸುವುದು ಅಂತ ನಿರ್ಧಾರ ಮಾಡಿ ಸಭೆ ಮಾಡಿದ್ವು. ಸಂಘಕ್ಕೆ ಏನು ಹೆಸರಿಡೋದು? ಈ ಹೆಸರಿಡೋದಿದೆಯಲ್ಲ ಬಹು ದೊಡ್ಡ ಕೆಲಸ. ಈ ನೋಟಿನ ನಂಟು ಅಂತ ಪ್ರಕಾಶಕರಿಟ್ಟರೋ ಲೇಖಕರಿಟ್ಟರೋ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ನಂತರ ಕೇಳ್ತೇನೆ. ಮಗು ಹೆಸರಿಡುವಾಗ ನಾವು ಎಷ್ಟು ಆಸಕ್ತಿಯಿಂದ ಉತ್ಸಾಹದಿಂದ ಮಾಡ್ತೀವೋ, ಒಂದು ಪುಸ್ತಕಕ್ಕೆ ಹೆಸರಿಡೋದು ಕೂಡ ನಿಜಕ್ಕೂ ಅಷ್ಟೇ ಬಹುದೊಡ್ಡ ಕೆಲಸ. ಯಾಕೆಂದರೆ ಅದು ನಮ್ಮ ಜೀವನದುದ್ದಕ್ಕೂ ಹೆಸರು ಉಳ್ಕೊಳ್ತಾ ಹೋಗುತ್ತೆ. ನಮ್ಮ ಹೆಸರು ಹೇಗೆ ಉಳಿಯುತ್ತೋ ಪುಸ್ತಕದ ಹೆಸರು ಹಾಗೆ ಉಳಿಯುತ್ತೆ. ಇವರು ಸಂಘದ ಹೆಸರು ವಿಷಯಕ್ಕೆ ಬರ್ತಾರೆ. ಸಂಘಕ್ಕೆ ಏನು ಹೆಸರಿಡೋದು? ABC ಅಂದರೆ ಅಕಾಡೆಮಿ ಆಫ್ ಬ್ಯಾಂಕರ್ಸ್ ಕಲ್ಚರ್ಸ್ ಅಂತ ಹೆಸರಿಡೋದು ಅಂತ ಗೆಳೆಯರೆಲ್ಲ ಸೂಚಿಸ್ತಾರೆ. ಕೊನೆಗೆ ಅದು ಉಲ್ಟಾ ಆಗ್ಬಿಟ್ಟು BCA ಆಗುತ್ತೆ, ಬ್ಯಾಂಕರ್ಸ್ ಕಲ್ಚರಲ್ ಅಕಾಡೆಮಿ ಅಂತ ಆಗುತ್ತೆ. ಅದರ ಉದ್ಘಾಟನೆಯ ದಿನ ಹಾರ್ಮೋನಿಯಂ ಆಧಾರಿತ ಹಾಡುಗಳನ್ನು ಕಲಾವಿದರಿಂದ ಹಾಡಿಸಲಾಯಿತು. ತಂಬೂರಿ ಮತ್ತು ಹಾರ್ಮೋನಿಯಂ ತರಲು ಸಾಲ ಕೊಟ್ಟಿದ್ದು ಸಾರ್ಥಕವಾಯಿತು. ಇಲ್ಲಿ ಸಾಹಿತಿ ಇದ್ದಾರೆ, ಸಂಗೀತಗಾರ ಇದ್ದಾರೆ, ಜೊತೆಗೆ ಒಳಗೆ ಸಾಲ ಕೊಡುವಂಥ ಬ್ಯಾಂಕರ್ ಕೂಡ ಯಾವಾಗಲೂ ಎಚ್ಚರದಲ್ಲಿದ್ದಾನೆ ಅನ್ನೋದನ್ನು ಅವರು ಬರಿತಾ ಹೋಗ್ತಾರೆ. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬರುವವರಿಗೆ ಸಂಗೀತ ಪರಿಕರ ಅಂದರೆ ತಂಬೂರಿ ತರೋದು ಕಷ್ಟ ಆಗ್ತಿತ್ತು ಅಂತ ಹೇಳುವಾಗ ಲಲಿತ ಕಲೆಗಳಿಗೆ ಇವರ ಪ್ರೋತ್ಸಾಹ ಎಷ್ಟಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಎಲ್ಲ ಲೇಖನಗಳ ಪರಿಚಯವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು 136 ಪುಟಗಳ ಈ ಕೃತಿಯಲ್ಲಿ ಕೇವಲ ನಾನು ಒಂದು 5-6 ಲೇಖನಗಳ ಪರಿಚಯ ಮಾಡ್ತೀನಿ. ಚಾಕ್ಲೇಟ್ನ ತೋರಿಸ್ಬಿಟ್ಟು ನಾಲ್ಗೆಗೆ ಮಾತ್ರ ಸವರಿಸ್ತೀನಿ. ಇದು ಎಷ್ಟು ಸ್ವೀಟ್ ಇದೆ ಅಂತ ಗೊತ್ತಾದರೆ ಮುಂದೆ ಚಾಕ್ಲೇಟ್ ತೊಗೊಂಡು ನೀವೇ ತಿಂತಾ ಹೋಗ್ತೀರ. ಈ 9 ಅನ್ನುವ ಸಂಖ್ಯೆಯ ಬಗ್ಗೆ ರಘುಪತಿಯವರು ಒಂದು ಲೇಖನವನ್ನು ಬರೆದಿದ್ದಾರೆ. ನಮ್ಮ ಬ್ಯಾಂಕರ್ಗಳಿಗೆ 9 ಅನ್ನೋದು ತುಂಬ ದೊಡ್ಡ ನಂಟು. ಏಕೆಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವ್ರು ಹೇಳೋದು ಅದೇ, ನಾವು ಮ್ಯಾನ್ಯಲಾಗಿ ಈಗ ಕಂಪ್ಯೂಟರೈಸ್ ಆದಮೇಲೆ ನಮ್ಮ ಮಕ್ಕಳಿಗೆ 9 ಒಂದೇ, 1 ಒಂದೇ, 50 ಒಂದೇ, ಏನೂ ವ್ಯತ್ಯಾಸ ಇಲ್ಲ. ಆಗೆಲ್ಲ ನಾವು ಮ್ಯಾನ್ಯಲ್ಲಾಗಿ ಕ್ಯಾಲ್ಕುಲೇಟ್ ಮಾಡುವಾಗ ಡಿಫರೆನ್ಸ್ ಬಂತು ಅಂದರೆ 300 ರೂಪಾಯಿ ಡಿಫರೆನ್ಸ್ ಬಂತು ಅಂತ ಇಟ್ಕೊಳ್ಳಿ, 900 ರೂಪಾಯಿ ಡಿಫರೆನ್ಸ್ ಬಂತು. ಹೀಗೆ ಯಾವ್ಯಾವುದೋ ಬಂದಾಗ ಒಟ್ಟು ಡಿಫರೆನ್ಸ್ ಏನಿದೆ ಅದನ್ನು ಟೋಟಲ್ ಮಾಡಿ 9ನಿಂದ ಭಾಗಿಸಿದ್ರೆ
ನಿಶೇಷ ಆಯಿತು ಅಥವಾ ಮತ್ತೆ 9ರಿಂದ ಭಾಗ ಆಯಿತು ಅಂದರೆ ಉಲ್ಟಾ ಆಗಿದೆ. 3000ಕ್ಕೆ ಅವರು 300 ಮಾಡಿದ್ರಿಂದ 2700 ರೂಪಾಯಿ ಡಿಫ್ರೆನ್ಸ್ ಬಂತು. 2700 ಅಂದರೆ 2 + 7 9 ಡಿವಿಸಿಬಲ್ ಬೈ 9 ಅಂದರೆ ಇದನ್ನು ನಾವು ಜಂಬ್ಲಿಂಗ್ ಅಂತ ಕರಿತೀವಿ. ನಮ್ಮಲ್ಲಿ ಇದೇ ಮಾತನ್ನು ರಘುಪತಿಯವರು ಹೇಳಿದ್ದಾರೆ. ಬಟ್ ನಾನು ಅದನ್ನು ಬಹಳ ಸೂಕ್ಷ್ಮವಾಗಿ ಮಾತ್ರ ಹೇಳಿದ್ದೀನಿ, ಇಡೀ ಲೇಖನವನ್ನು ಓದೋಕೆ ಹೋಗಿರಲಿಲ್ಲ. ನಮ್ಮಲ್ಲೊಬ್ಬರು ಪ್ರಹ್ಲಾದಾಚಾರ್ ಅಂತ ಅಕೌಂಟೆಂಟ್ ಇದ್ದರು, ಬಹಳ ತಮಾಷೆಯ ಮನುಷ್ಯ. ಈ ಜಂಬ್ಲಿಂಗನ್ನು ಅವ್ರು ಯಾವಾಗಲೂ ಜಂಬುಲಿಂಗ ಅಂತ ಕರೆಯೋರು. ಸರ್ ಇವತ್ತು ಯಾಕೋ 900 ರೂಪಾಯಿ ಡಿಫ್ರೆನ್ಸ್ ಬಂತು, 3600 ರೂಪಾಯಿ ಡಿಫ್ರೆನ್ಸ್ ಬಂದರೆ ಜಂಬುಲಿಂಗ ಇರಬೇಕು ನೋಡ್ರಿ, ಲಿಂಗನ್ ಕರೀರಿ ಅನ್ನೋರು. ಅಂದರೆ ನಮ್ಮ ಬ್ಯಾಂಕರ್ಗಳಿಗೆ ಕೆಲವೊಂದು ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನೋದು ಎಷ್ಟು ಇರುತ್ತೆ ಅಂದರೆ ಮ್ಯಾನ್ಯಲ್ ಪೀರಿಯಡಲ್ಲಿ ಆಗಿತ್ತು. ಆದರೆ ಕಂಪ್ಯೂಟರೈಸ್ ಆದಮೇಲೆ ನಮ್ಮ ಮಕ್ಕಳಿಗೆ ಮೆದುಳಿನ ಒಂದು ಪ್ರಯೋಗವೇ ಕಡಿಮೆಯಾಗಿ ಹೋಗಿದೆ. ಬೆರಳು ಕಣ್ಣು ಎರಡೇ, ಮೆದುಳಿನ ಪ್ರಯೋಗ ಜೊತೆಗೆ ಹೃದಯದ ಪ್ರಯೋಗ ಕೂಡ ಕಡಿಮೆ ಆಗಿದೆ ಅನ್ನೋದು ನಿಜಕ್ಕೂ ವಿಷಾದ. ಯಾಕೆಂದರೆ ಇತ್ತೀಚಿನ ಜನ್ರೇಷನ್ನಿನ ಬ್ಯಾಂಕರ್ಗಳು ಏನಿದ್ದಾರೆ, ಯಂಗ್ ಜನ್ರೇಷನ್, ಸಹೃದಯತೆ ತುಂಬ ಕಡಿಮೆಯಾಗಿದೆ. ಅವರಿಗೆ ಸಮಯ ಗಡಿಯಾರ ನೋಡುವುದು, 10 ಗಂಟೆಯಿಂದ 5 ಗಂಟೆಯವರೆಗೆ ಯಾರು ಬರ್ತಾರೋ ಏನೋ ಒಂದು ಮಾಡಿ ಕಳಿಸಿದ್ರಾಯ್ತು. ನಾನು ಅವರ ಸ್ಥಾನದಲ್ಲಿ ನಿಂತರೆ ನನ್ನ ಅನುಭವ ಹೇಗೆ, ಆ ಜಾಗದಲ್ಲಿ ನಿಂತಾಗ ಏನು ಕಷ್ಟ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಸಹೃದಯತೆ ಕಡಿಮೆಯಾಗ್ತಿದೆ. ನಾವು ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳ ಮಕ್ಕಳೆಲ್ಲ ನಮ್ಮ ರಾಜ್ಯಕ್ಕೆ ಬಂದು ಕಲಿತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಬ್ಯಾಂಕರ್ಗಳು ಬಹುತೇಕ ಬೇರೆ ರಾಜ್ಯದವರು. ಅವರಿಗೆ ಭಾಷೆಯನ್ನು ಹೇಳಿಕೊಡಬೇಕು ಅಂತ ಅನೇಕ ತರಗತಿಗಳಿದೆ. ಇದರ ಜೊತೆಗೆ ಹೇಗೆ ಗ್ರಾಹಕರೊಂದಿಗೆ ಸಹೃದಯದಿಂದ ವರ್ತಿಸಬೇಕು ಅಂತ ಹೇಳೋದು ಕೂಡ ಒಂದು ತರಗತಿ ಅಥವಾ ತರಬೇತಿ ಆರಂಭವಾಗಬೇಕೆನ್ನುವಂಥ ಭಯ ಕೂಡ ನಮ್ಮ ಹಿರಿಯರನ್ನು ಕಾಡ್ತಾ ಇದೆ ಅಲ್ವಾ ಸರ್? ಯಾಕೆಂದರೆ ಈಗಿನ ಮಕ್ಕಳು, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. 20 ವರ್ಷ ಜಯಲಕ್ಷ್ಮೀಪುರಂ SBM ಅಲ್ಲಿ ವರ್ಕ್ ಮಾಡಿದ ಹೆಡ್ ಕ್ಯಾಶಿಯರು ರಿಟೈರ್ ಆದಮೇಲೆ ಆ ಜಾಗಕ್ಕೆ ಹೋದಾಗ ಕೂತಿದ್ಲಂತೆ ಒಂದು ಹುಡುಗಿನೋ ಯಾವುದೋ ಒಂದು ಹುಡುಗನೋ ಬೇರೆ ರಾಜ್ಯದವರು. ಇವರಿಗೆ ತುಂಬ ಹೆಮ್ಮೆ, ನಾನು ಕೆಲಸ ಮಾಡಿ ಬ್ರಾಂಚ್ಗೆ ಬಂದಿದ್ದೀನಿ, ನಾನು ನಿಮ್ಮವನ್ನು ಅಂತ ಹೇಳಬೇಕು ಅಂತ. ನಾನು ಇದೇ ಬ್ರಾಂಚಲ್ಲಿ ಈ ಸೀಟಲ್ಲಿ 20 ವರ್ಷ ಕೆಲಸ ಮಾಡಿದ್ದೀನಿ ಅಂತ. ನಾವಾದರೆ ಹೌದಾ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ, ನಮ್ಮ ಮನೆಯವರು ನಮ್ಮ ಕುಟುಂಬದವರು ಅಂತಿದ್ವಿ. ಆ ಹುಡುಗ ಹೇಳಿದ್ದೆ ಸೋ ವಾಟ್ ಅನ್ನಂತೆ. ನಿಜವಾಗ್ಲೂ ಒಂಥರ ಎಷ್ಟು ಶಾಕ್ ಅನಿಸುತ್ತೆ ಅಂದರೆ, ನಾವೆಲ್ಲ ಒಂದೇ ಕುಟುಂಬದವರು, ಅಂದರೆ ನಮ್ಮ ಹಿರಿಯರು ಇವರು. ಈ ಜಾಗದಲ್ಲಿ ನಾವು ಬಂದಿದ್ದೇವೆ, ತಲೆಮಾರುಗಳನ್ನು ನಾವು ಕಾಪಾಡಿಕೊಂಡು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಅದನ್ನು ಅನ್ನುವಂಥ ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ನಾವು ಸೋ ವಾಟ್ ಅಂತೀವಿ. ಅಂದರೆ ಸಮಾಜದೊಂದಿಗೆ ಗ್ರಾಹಕರೊಂದಿಗೆ ಇನ್ಯಾವ ಸಂಬಂಧವನ್ನು ಉಳಿಸ್ಕೊಳ್ತೀವಿ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡುತ್ತೆ ನಮಗೆಲ್ಲನೂ. ಇಂಥ ಒಂದು ಸಂದರ್ಭದಲ್ಲಿ ರಘುಪತಿಯವರು ನಮ್ಮೆಲ್ಲರ ಸೀನಿಯರು. ಯಾಕೆಂದರೆ ಮುಂದಿನ ಜನ್ರೇಷನ್ ಈಗ ಏನು ನಡೀತಾ ಇದೆ ಅಟ್ ಪ್ರೆಸೆಂಟು, ಅದಕ್ಕೂ ನನ್ನ ವಸಂತ ಸರ್ ಅವರ ಅನುಭವ ತುಂಬ ವ್ಯತ್ಯಾಸ ಇದೆ. ನಮಗೆ ಗ್ರಾಹಕರು ಅಂದರೆ ಕಸ್ಟಮರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆನ್ ಅವರ್ ಪ್ರೊಮಿಸಸ್ ಅಂತ ಗಾಂಧೀಜಿ ಹೇಳ್ತಾರಲ್ಲ, ಆ ಒಂದು ಭಾವನೆ ಏನಿದೆ, ಅವರಿಗೆಲ್ಲ ಸೌಖ್ಯ ಆಗಬೇಕು. ನಾವು ಬ್ರ್ಯಾಂಡ್ ಅಂಬಾಸಿಡರು. ಬ್ಯಾಂಕಿನಲ್ಲಿ ಕೂತಾಗ ನಾವು ಈ ಬ್ಯಾಂಕಿನ ಸಂಸ್ಥೆ ಹೆಸರನ್ನು ಉಳಿಸುವಂಥವರು. ನಾವು ಏನು ಕೆಲಸ ಮಾಡ್ತೀವಿ, ನಾವು ಏನು ಮಾತಾಡ್ತೀವಿ, ಆ್ಯಸ್ ಶುಭಶ್ರೀ ನಾನು ಮಾತಾಡಲ್ಲ, ಆದರೆ ನನ್ನ ಬ್ಯಾಂಕರ್ ನೋಡಿದ ಹೊರಗಡೆ ಹೋದವರು SBI ತುಂಬ ಚೆನ್ನಾಗಿ ಕೆಲಸ ಮಾಡ್ತಪ್ಪ ಅನ್ಬೇಕು. ಶುಭಶ್ರೀ ಏನು ಮಾಡಿದ್ರು ಅಂತ ಹೇಳಲ್ಲ. ಅಥವಾ ಈ ಬ್ಯಾಂಕ್ ಏನಪ್ಪ, ಈ ಸವಾಸ ಬೇಡ ಅಂದರೆ ನನಗೆ ಕೊಡ್ತಿರೋ ಸಂಬಳ ವೇಸ್ಟ್ ಆಗುತ್ತೆ. ಆ ರೀತಿ ಬ್ಯಾಂಕಿನ ಹೆಸರನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮ ಮನಸ್ಥಿತಿಗಳೇನಿದೆ ಈಗಿನ ಜನ್ರೇಷನ್ಗಿಲ್ಲ. ಆದರೆ ಆ ಮನಸ್ಥಿತಿ ಹೇಗಿತ್ತು, ನಾವು ಗ್ರಾಹಕರೊಂದಿಗೆ ಯಾವ ರೀತಿಯ ನಂಟನ್ನು ಹೊಂದಿದ್ವಿ. ಅವರ ಮನೆಗೆ ಒಂದು ಉದಾಹರಣೆ ಹೇಳ್ತಾರೆ. ಹುಟ್ಟಿದ ಬಗ್ಗೆ ಅಂತ ವಯಸ್ಸಾದ ಮುದುಕಿಗೆ ಹೇಳಿದಾಗ ಅವ್ರು ಹೋಗಿ ಹೂಗುಚ್ಚ ಕೊಟ್ಟಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಹೇಳ್ತಾರೆ, ನನ್ನ ಮಕ್ಕಳೇ ನಮಗೆ ವಿಶ್ ಮಾಡಲ್ಲ, ನೀವು ಮಾಡಿದ್ದೀರಲ್ಲ ಅಂತ. ಈ ಥರ ಅನೇಕ ಅನುಭವಗಳು, ನೂರಾರು ಅನುಭವಗಳು ನನಗೂ ಆಗಿದೆ. ನಮ್ಮ ಗ್ರಾಹಕರು ನಮ್ಮ ಮುಂದೆ ಕೂತ್ಕೊಂಡು ಹಿಂಗೆ ಕಷ್ಟ ಆಯಿತು, ನನಗೆ ಈ ತೊಂದರೆ ಇದೆ ಅಂತ ಕಣ್ಣಲ್ಲಿ ನೀರು ಹಾಕಿದರೆ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಮ ಕಣ್ಣು ತುಂಬಿಕೊಳ್ಳುತ್ತೆ. ಅಂದರೆ ನಾವು ಬೇಸಿಕಲಿ ಹ್ಯೂಮನ್ ಬೀಯಿಂಗ್ಸ್. ನಾವು ಬ್ಯಾಂಕರ್ ಅನ್ನೋದನ್ನು ಮರೆತು ಮೊದಲಿಗೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಅರ್ಥ ಮಾಡಿಸುವಂತಹ ಕೃತಿ ನೋಟಿನ ನಂಟಿನ ಅನೇಕ ಲೇಖನಗಳಲ್ಲಿ ಬರ್ತಾ ಹೋಗುತ್ತೆ. ಮತ್ತಷ್ಟು ಹೇಳುವಂಥದ್ದಿಲ್ಲ, ನನಗೆ ಕೊಟ್ಟಿರೋದೇ ಇವರು ಸಮಯ 10ರಿಂದ 15 ನಿಮಿಷ ಅಂತ. ಒಂದು ಲೇಖನದ ಪರಿಚಯ ನಿಮಗೆ ಮಾಡಲೇಬೇಕು ಅಂತ ಕಾಣುತ್ತೆ. ಅವಾಗಿನ ಮೋಜು ನೋಡಿರಿ. ಕ್ಯಾಶ್ ಕೌಂಟರಿನಿಂದ ಕ್ಯಾಶಿಯರ್ ಹೊರಗೆ ಬಂದು ಅಟೆಂಡರ್ ಜೊತೆ 4-5 ಟ್ರೇಗಳಲ್ಲಿ ಕ್ಯಾಶ್ ತುಂಬಿ ಅಂದಾಜು 50 ಅಡಿ ಉದ್ದ ಹಾಗೂ 50 ಅಡಿ ಅಗಲ ಜಾಗದಲ್ಲಿರುವ ಬ್ಯಾಂಕಿನಲ್ಲಿ ಲೆಡ್ಜರುಗಳ ನಡುವೆ ಕುಳಿತ ಆಫೀಸರ್ಗಳಿಗೆ ರೀಕೌಂಟಿಂಗ್ ನೋಟುನ ನಂಟು ಮಾಡಲು ಪ್ರತಿಯೊಂದು ನೋಟುಗಳ 100 ನೋಟುಗಳಿದ್ದ ಬಂಡಲ್ಗಳನ್ನು ಎಸೆಯುವುದನ್ನು ನೋಡಬೇಕಿತ್ತು.
ಆಫೀಸರುಗಳ ಕಡೆ ಬಂಡಲುಗಳನ್ನು ಅಟೆಂಡರ್ ಎಸೆಯುತ್ತಿದ್ದುದು 10-15 ಅಡಿಗಳ ದೂರಕ್ಕೆ ಮಕ್ಕಳಿಗೆ ಚೆಂಡು ಎಸೆದಂತೆ. ಆಗ ಆಫೀಸರ್ಗಳು ಕ್ಯಾಚ್ ಹಿಡಿಯುತ್ತಿದ್ದರು. ಕ್ಯಾಚ್ ಮತ್ತು ಹಿಡಿ ಈ ಎರಡೂ ಪದ ಒಂದೇ ಅಲ್ವಾ ಅಂತ ಅವರು ಬ್ರಾಕೆಟ್ಸಲ್ಲಿ ಹಾಕಿದ್ದಾರೆ. ಆ ಸಮಯದಲ್ಲಿ ನೋಟುಗಳು ಬರೇ ವಸ್ತು ಅಷ್ಟೇ. ನನಗಾದರೂ ಅಚ್ಚರಿ, ಏನಿದು ಹೀಗೆ ಹಣವನ್ನು ಎಸೆಯುವುದೇ ಅಂತ. ಕೆಲವರಿಗೆ ನೋಟು ಎಣಿಸುವುದು ಅಂದರೆ ಅಲರ್ಜಿ ಮತ್ತು ಎಣಿಸುವಾಗ ಕೈ ನಡುಗುತ್ತಿದ್ದುದನ್ನು ನೋಡಿದ್ದೇನೆ. ಈಗ ನೋಟು ಎಣಿಸುವ ಯಂತ್ರಗಳು ಬಂದು ನೋಟುಗಳನ್ನು ಎಣಿಸುವಾಗ ಡರ್ ಎಂಬ ಹಿಂದಿ ಭಾಷೆಯ ಶಬ್ದ ಮಾಡುತ್ತಾ ನಡುಗುತ್ತವೆ. ಯಂತ್ರದಲ್ಲಿ ಡರ್ ಎಂದರೆ ಹೆದರಿಕೆ ಹೋಗಲ್ಲ. ನೋಟುಗಳನ್ನು ಎಣಿಕೆ ಮಾಡೋದು ಸುಲಭ ಕಾರ್ಯವಲ್ಲ. ಒಂದು ಥರ ದುಗುಡ, ತನ್ಮಯನಾಗಿ ಎಣಿಸುವ ಹಾಗೂ ಇಲ್ಲ. ಅಕ್ಕಪಕ್ಕ ನೋಡಲೂ ಬೇಕು. ಹಣವನ್ನು ಎಣಿಸಲು ಹೊರಗೆ ಕೊಟ್ಟ ಕ್ಯಾಶಿಯರ್ ಕೂಡ ಬಹಳ ಟೆನ್ಷನ್ ತೆಗೆದುಕೊಳ್ತಾನೆ. ಯಾವುದಾದರೂ ಬಂಡಲ್ಗಳಲ್ಲಿ 1-2 ಬಂಡಲ್ಗಳು ಮಿಸ್ ಆದರೆ ಅಂತ ಕಿಸೆಗೆ ಹಾಕ್ಕೊಂಡ್ರೆ ಅಂತಲ್ಲ, ಹಣ ನೋಡಿ ಹೆಣ ಕೂಡ ಬಾಯ್ಬಿಡುತ್ತೆ ಅಲ್ವಾ ಅಂತ. ಈ ಕೃತಿಯಲ್ಲಿ ಇಂಥ ಅನೇಕ ದೊಡ್ಡ ದೊಡ್ಡ ಲೇಖನಗಳ ಜೊತೆಗೆ ಪುಟ್ಟ ಪುಟ್ಟ ಅನುಭವಗಳು ಕೂಡ ದಾಖಲಾಗಿದೆ. ಒಂದು 10-12 ಸಾಲುಗಳ ಅನುಭವಗಳು ಕೂಡ ಇದೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಏಕೆಂದರೆ ಈ ಕೃತಿಯನ್ನು ನೀವು ಕೊಂಡು ಓದಬೇಕು. ಬ್ಯಾಂಕಿನ ಅನುಭವಗಳ ಸ್ವಾರಸ್ಯಕರ ಘಟನೆಗಳ ದಾಖಲೆಗಳಿವೆ. ಬ್ಯಾಂಕ್ನವರು ನಗದು ಅಂತ ಬೋರ್ಡಿರುತ್ತಲ್ಲ, ಕಣ್ಣನ ಮಾಮ ಯಾವಾಗಲೂ ನಮ್ಮ ಬ್ಯಾಂಕಿಗೆ ಬಂದಾಗ ಹೇಳ್ತಾರೆ, ಏನಮ್ಮ ನೀನು ಇಷ್ಟು ನಗ್ತಾ ಇರ್ತೀಯ ಶುಭ, ಇಲ್ಲಿ ನೋಡಿದ್ರೆ ನಗದು ಅಂತ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಹಾಕಿರೋದ್ರಿಂದನೇ ಅವ್ರು ನಗಲ್ವೋ ಅಥವಾ ನಗಲ್ಲ ಅಂತಲೇ ಈ ಬೋರ್ಡ್ ಹಾಕಿದ್ರು, ನನಗೆ ಯಾವಾಗಲೂ ಕನ್ಫ್ಯೂಷನ್ ಅನ್ನೋ ಮಾತಿನ ಕಣ್ಣನ ಮಮ್ಮ ಸದಾ ಹೇಳ್ತಾ ಇರ್ತಾರೆ. ಆ ರೀತಿ ನಗದು ಮಾತ್ರವಲ್ಲ ಎಣಿಸುವುದಕ್ಕೆ ಅನ್ನುವುದಕ್ಕೆ ಈ ಕೃತಿ ಅಪವಾದವಾಗಿದೆ. ಅನುಭವಗಳ ಕಥನದ ಜೊತೆಗೆ ಬ್ಯಾಂಕಿನ ಮಹತ್ವವನ್ನು ತಿಳಿಸುವ ಕೃತಿ ಇದು. ಎಲ್ಲೂ ಕೂಡ ಬೋರ್ ಆಗೋದೇ ಇಲ್ಲ. ನವಿರಾದ ಹಾಸ್ಯದಿಂದ ಕೂಡಿದಂತಹ ಬರಹ ಇದೆ. ನಮ್ಮ ಹಾಗೂ ಗ್ರಾಹಕರ ನಡುವಿನ ಬಾಂಧವ್ಯ ಮತ್ತಷ್ಟು ಕೃತಿಯಾಗಿ ಹೊರಹೊಮ್ಮಿ ಹೊಸ ಹೊಸ ನಂಟು ಅಂಟಿಕೊಳ್ಳುತ್ತೆ ಅನ್ನುವುದರ ಒಂದು ದಾಖಲೆಗಳನ್ನು ಈ ಕೃತಿ ಬರೀತಾ ಹೋಗ್ತಾ ಇದೆ. ರಘುಪತಿ ಅವರು ಸಾಹಿತ್ಯ ಲೋಕದಲ್ಲಿ ಮತ್ತಷ್ಟು ಹೆಜ್ಜೆಗಳನ್ನು ಊರ್ತಾ ಹೋಗಲಿ. ಅವರೊಳಗಿನ ಅನುಭವದ ಸಾಂದ್ರತೆ ಮತ್ತಷ್ಟು ಗಟ್ಟಿಯಾದರೆ ಇನ್ನಷ್ಟು ಒಳ್ಳೆಯ ಕೃತಿಗಳನ್ನು ನಾವು ನಿರೀಕ್ಷಿಸಬಹುದು. ಯಾಕೆಂದರೆ ಮೊದಲ ಕೃತಿ ಯಾವತ್ತೂ ಯಾರದೂ ಅಷ್ಟು ಶ್ರೇಷ್ಠವಾದ ಕೃತಿ ಆಗಿರಲ್ಲ, ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಇದು ಮೊದಲ ಹೆಜ್ಜೆ. ಇನ್ನು 100 ಹೆಜ್ಜೆಗಳಿದೆ. ತಮ್ಮ ಅನುಭವದ ಸಾಂದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಗಟ್ಟಿಯಾದ ಕೃತಿಗಳನ್ನು ನೀಡಲಿ. ಅವರ ಕೌಟುಂಬಿಕ ಜೀವನ ಆರೋಗ್ಯ ಚೆನ್ನಾಗಿರಲಿ ಹಾಗೂ ನಿವೃತ್ತ ಜೀವನ ಸಾಹಿತ್ಯ ಲೋಕಕ್ಕೆ ಮತ್ತಷ್ಟು ಕೊಡುಗೆಗಳನ್ನು ನೀಡಲಿ ಅಂತ ಹೇಳ್ತಾ ಈ ಕೃತಿಯನ್ನು ಪರಿಚಯ ಮಾಡಿಕೊಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.